ನಿನ್ನ ಮಾತನ್ನು ಸ್ವಲ್ಪ ತಪ್ಪದೆ ಪಾಲಿಸುವ ದುಶ್ಯಾಸನನ ಉರವನ್ನು ಬಗೆದು ರಕ್ತವನ್ನ ಘಟನೆ ಕುಡಿದ ಶತಗಜ ತ್ರಾಣಿ ಭೀಮ ಕರೆಯುತ್ತಾ ಇದ್ದಾನೆ. ಬಾರ ಬಾರ ಬರುತ್ತಲವೇ? ಗುರುಕುಲಾಶಗೆ ಮರೆತದು ಸಲಿಲ ಸ್ತಂಭ ವಿದ್ಯೆಗಳು. ಕೌರವನ್ನು ಕ್ಷಣ ಬಿಡಿ ಬಿಡಿ ಧನವ ಅವರ ಸಮರ ಗೆಲುವು ನುಡಿದ ನಂದು ಕೇಳಯ್ಯ ಗುರುಕುಲಾಧೀಶ ಸಂತಸದಿ ಮೂರ್ಲೋಕಗಳು ನಿನ ಎಣಿಗಾಡೆ ಛಲದಿ ಕದನಾದೋಳೆಲ್ಲರೂ ಸೋದರು ಮನದಿ ಕದನಾದೋಳೆಲ್ಲರೂ ಸೋದರು ಮನದಿ ಬೆದರಾಜಮ್ಮನು ಗೆಲ್ವೆ ಎಂದೆಯೈ ದೃಢದಿ ಬೆದರಜಮ್ಮನು ಗೆಲ್ವೆ ಎಂದೆಯೈ ದೃಢದಿ ಕೇಳಯ್ಯ 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 ಗುರುಕುಲಾಧೀಶ ಸಂತಸದಿ. ಸ್ವಲ್ಪ ಸುಯೋಧನ, ಭೀಮನ ಕಡು ನುಡಿಯನ್ನು ಆಡಿದ ಮರುಕ್ಷಣದಲ್ಲಿ ಸರೋವರದಿಂದ ಮೇಲೆದ್ದು ಬಂದು ನಮ್ಮಲ್ಲಿ ಹೋರಾಡುವುದಕ್ಕೆ ಅಣಿಯಾಗಿ ನಿಲ್ಲುತ್ತಾ ಇದ್ದೀಯ. ಸೆಳೆದು ಬಂದೆ, ಊರೇತು ಬಂದೆ, ನಿಮ್ಮ ಇವರ ಪಾಲಿಗೆ ಮೃತ್ಯುವಾಗಿ ಬಂದಿದ್ದೇನೆ. ಬನ್ನಿ. ಹೌದಯ್ಯ, ನಿಜವಾಗಿಯೂ ಛಲದಂಕ ಮಲ್ಲ ನೀನು. ನಿನಗೆ ಸರಿ ಸಮಾನರಾದವರು ಮೂರು ಲೋಕದಲ್ಲಿ ಉಂಟೆ ಹೇಳು. ಯಾರಾದರೂ ತಲೆದೂಗಲೇಬೇಕು. ನೀನು ಹೇಳುವುದೇನು? ನೀನು ಅಪ್ಪನು ಹೇಳಬೇಕಾಗಿತ್ತು, ಆಮೇಲೆ ಇಲ್ದೆ ಹೋದ. ಆದ್ರೆ ಒಂದು ಮಾತು, ಏನು? ಅದರ ಮೈವರು ಒಬ್ಬನ ನೀನು ಸಾಧಿಸುತ್ತಿಂದು ಗೆಲ್ದರೆ ಮುಂದೆ ನಾವು ಮೇಧಿಯನ್ನು ಬಿಟ್ಟು ಬಿಕ್ಕವ ನಿನ್ನ ಪಾದಸೆವೆಯೊಳಿರುವೆವು ಕೇಳು ಮುನ್ನ. ಧರ್ಮಜ, ಮೇಲದ್ದು ಬಂದವನೇ, ನಮ್ಮ ಐವರನ್ನು ಯುದ್ಧಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ನಿಮ್ಮ ಐವರ ಪಾಲಿಗೆ ನೀರು ಕುಡಿದಕ್ಕೆ ನಾನು ಒಬ್ಬರೇ ಸಾಕು. ಬನ್ನಿ. ನಿನಗೆ ಆ ವಿಶ್ವಾಸ ಇದ್ದಿರಬಹುದು, ಆದರೆ ಹಾಗೆ ಹೋರಾಟವನ್ನು ಮಾಡುವುದಕ್ಕೆ ನಾವು ಸಿದ್ಧರಿಲ್ಲ. ಅಂದ್ರೆ ಒಂದು ಕೆಲಸವನ್ನು ಮಾಡು. ಏನದು? ನಮ್ಮ ಐವರಲ್ಲಿಯೂ ನೀನು ಹೋರಾಡಬೇಕಾದದ್ದಿಲ್ಲ. ನಮ್ಮ ಐವರಲ್ಲಿ ಯಾರಾದರೂ ಒಬ್ಬರನ್ನ ನೀನು ಆಯ್ಕೆ ಮಾಡಿಕೊ. ಅವರಲ್ಲಿ ಹೋರಾಡಿ ನೀನು ಗೆದ್ದೆ ಅಂತ ಆದ್ರೆ ಮಿಕ್ಕವರು ಈ ರಾಜ್ಯವನ್ನ ನಿನ್ನ ಪಾಲಿಗೆ ಬಿಟ್ಟು ನಿನ್ನ ಪಾದ ಸೇವಕರಾಗಿ ನಾವಿರುತ್ತೇವೆ. ಯಾರು ನೀವು? ಒಬ್ಬರನ್ನ ಧರ್ಮಜ, ನಿಮ್ಮ ಐವರಲ್ಲಿ ಒಬ್ಬರನ್ನ ಆರಿಸುವ ಸ್ವಾತಂತ್ರ್ಯದ ನನ್ನದು. ಬರುವವರು ನೀವು. ನಾವು ಯಾರನ್ನ ಆಯ್ಕೆ ಮಾಡಲಿ? ಯಾರನ್ನೂ ಆಯ್ಕೆ ಮಾಡಿ. ನಕೋ ಸಹದೇವರು, ಅರ್ಜುನ, ನೀನು? ನಾನು ಬರ್ತೇನೆ. ನಿನ್ನಯ ಬಲು ಹೇನೋ ನಿನ್ನ
ಬಲು ಏನು 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 ಮಾರುತಿಯನ್ನು ನಿರೀಕ್ಷಿಪೆನು ಮಾರುತಿಯನ್ನು ನಿರೀಕ್ಷಿಪೆನು ಅರ್ಜುನ ಸಣ್ಣವ ಸಣ್ಣವನ ಅರ್ಜುನ ಸಣ್ಣವನ ಅರ್ಜುನ ಸಣ್ಣವ ಸಣ್ಣವ ಅರ್ಜುನ ಯಮಾಳರು ಚಿಣ್ಣರು ಯಮಾಳರು ಯಮಾಳರು ಮಾರುತಿಯನ್ನು ನಿರೀಕ್ಷಿಪೆನು ಮಾರುತಿಯನ್ನು ನಿರೀಕ್ಷಿಪೆನು ಚಿನ್ನರು ಯಮಳರು ಸಣ್ಣವನ ಅರ್ಜುನ ಸಣ್ಣವ ಅರ್ಜುನ ಬಿಟ್ಟು ನಿನ್ನಯ ಬಲು ಏನು ಧರ್ಮಜ ನಿನ್ನೆಯ ಫಲ ಏನು ಏನು ನಿನ್ನ ಯೋಗ್ಯತೆ ಇಲ್ಲ ಅಂತಲ್ಲ ಬಿಲ್ಲಿ ವಿದ್ಯೆಯಲ್ಲಿ ಸಾಕಷ್ಟು ಪಳಗಿದವ ಹೌದು. ಆದರೆ ಗದಾಯುದ್ಧದಲ್ಲಿ ನಿನಗೆ ಏನಾದ್ರು ಗೊತ್ತಿದೆಯಾ? ಇಲ್ಲ. ಗದಾಯುದ್ಧದ ಹರಿಯಾದ ನನ್ನ ಎದೆಗೆ ನಿನ್ನೆಯ ಬಲು ಹೇಳಿ ನಿನಗೆ ಒಮ್ಮೊಮ್ಮೆ ಯೋಗ್ಯತೆ ಇದೆ ಎಂಬುದು ಗೊತ್ತಾಗ್ತದೆ. ಯಾವುದರಲ್ಲಿ? ಯಾವುದು? ಜೂತಾಡುದಲ್ಲಿ ಎಲ್ಲಾದ್ರೂ ಜೂದ ಕಟ್ಟೆ ಇದೆ ನೋಡು, ಅಲ್ಲಿ ಹೋಗು. ದಾಳಯಾಸೆ ಮರ ಬಿಕ್ಕ ಬೇಡದೆಯಲ್ಲ ಏಕಚಕ್ರ ಅಗ್ರಹಾರದಲ್ಲಿ. ಹೌದು. ಅದು ಎಂದು ಭಾವಿಸಿದೆಯಾ? ಮಚ್ಚರಿಗಳ ಸೇರಿ ದೇವರು ಕೂಡ ಸೇರಿ ಓಂ ಮಹಾರ ಮಹಾದೇವ ಎಂದು ಗಂಟಾಮಣಿ ಬಾರಿದೆಯಲ್ಲ, ಹಾಗೆ ಗದಾಯುದ್ಧ ಎಂದು ಭ್ರಮಿಸಿದೆಯಾ? ನಿನ್ನೆಯ ಬಲು ಏನು ಬಿಡು. ನಾನು ಆಗ್ಲಿಕ್ಕೆ ಆದೀತಂತೆ. ಹಾಗಿದ್ರೆ 3 ಲೋಕದ ಗಂಡ ಪಾರ್ಥ ಇದ್ದಾನಲ್ಲ, ಈ 3 ಲೋಕದ ಗಂಡ ಇವನ ಬರ್ತಾನೆ. ಅಲ್ಲ, ನಮ್ಮೆದುರಿಗೆ ಬರೀ ದಂಡ. 2-3 ಹೆಂಡತಿ ಮಾತ್ರ ಗಂಡ, ಇವು ಸಂಡ. ಎರಡಕ್ಕೆ ಉದಾಹರಣೆ ಇಲ್ಲೇ ಇಲ್ಲ. ಮಚ್ಚರಿಗೆ ಸೇರುವಾಗ ಅತ್ತ ಗಂಡು ಅಲ್ಲ ಹೆಣ್ಣು ಅಲ್ಲ ನಪೂಸಕನಾಗಿ ಕಾಲಿಗೆ ಗಜ್ಜೆ ಕಟ್ಕೊಂಡು ಹೋದ್ನಲ್ಲ, ಆಮೇಲೆ ಏನ್ ಮಾಡಿದ? 4 ಜನ ಹೆಣ್ಣು ಮಕ್ಕಳಿಗೆ ಹೌದು. ಮತ್ತೆ ಹಾಗಿದ್ರೆ ನಕುಲ ಸಹದೇವರಿದ್ದಾರೆ. ಹೌದು, ಅವ್ರು ಇನ್ನೂ ಇದ್ದಾರೆ. ಯಾಕಿದ್ದಾರೆ? ಸಾಯದೆ ಇರುವುದರಿಂದಿದ್ದಾರೆ. ಅದೆಲ್ಲ ನೊರಜ ಚಿಕ್ಕ ಮಾಡಿಸ್ಬಿಟ್ಟೇನೆ. ಅವರು ಆಗ್ಲಿಕ್ಕೆ. ಹಾಗಿದ್ರೆ ಯಾರು ನಿನ್ನ ಪಾಲಿಗೆ ಯುದ್ಧಕ್ಕೆ ಯಾರದೇ ಬಿಡಬೇಡ, ಇಲ್ಲ ಎಂದು ಭಾವಿಸಬೇಡ. ಇದ್ದಾರೆ ಅವನನ್ನೇ ಈ ಆಯ್ಕೆ ಮಾಡ್ತಾ ಇದ್ದಾನೆ. ಯಾಕೆ? ಗೀತಿಗನು ಭಾಷೆಯ ಇತ್ತಿಗನು ಭಾಷೆಯ ಇತ್ತಿಗನು ಭಾಷೆಯ ಇತ್ತಿಗನು ಎನ್ನನ್ನು ಘಾತಿಪೆಯನ್ನುತ್ತಿವನು ಎನ್ನನ್ನು ಘಾತಿಪೆಯನ್ನುತ್ತಿವನು ಎನ್ನನ್ನು ಘಾತಿಪೆಯನ್ನುತ್ತಿವನು ಎನ್ನನ್ನು ಘಾತಿಪೆಯನ್ನುತ್ತಿವನು
ದೂರವಾಗುವುದು ದಾಸವ ತೋರಲಿ ಭಾಷೆಯ ಎತ್ತಿಗನು. ಇವನನ್ನೇ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಏನಾದರೂ ಪ್ರಬಲ ಕಾರಣ? ಭಾಷಾ ಪ್ರಜ್ಞೆ ಇದೆಯಲ್ಲ, ತುಂಬಿದ ಸಭೆಯಲ್ಲಿ ಘಟ್ಟ ಘೋಷವಾಗಿ ಪ್ರತಿಜ್ಞಾಬದ್ಧರಾಗಿದ್ದಾರೆ. ದುಶ್ಯಾಸನ ಉರ ಬಗೆಯುತ್ತೇನೆ, ಕೌರನ ತೊಡೆ ಮುರಿಯುತ್ತೇನೆ. ಹೌದು, ಉರ ಬಗೆಯಾಗಿದೆ, ತೊಡೆ ಮುರಿದಾಗಿದೆಯಾ? ಪ್ರತಿಜ್ಞೆಯನ್ನು ಹಾಗೆ ಇದೆ. ಒಂದು ವೇಳೆ ಆ, ನಿನ್ನ ಉಳಿದವ್ರನ್ನ ಆರಿಸಿದ್ರೆ ಇವನ್ ನಾಲ್ಗೆ ಹುಳಾಗ್ತಾ ಇತ್ತು. ಚಂದೆ ಮೋಸ ಹುಟ್ಟಿರುವಂತಹ ಯಾವ ವ್ಯಕ್ತಿಯ ಯಾವ ಶಕ್ತಿಯ ನಾಲ್ಕು ಹಾಳಾಗಬಾರ್ದು. ಆದ್ರಿಂದ ಅವನ ಬಿಡು. ಇವನನ್ನ ಹೌದಾ? ತಿಳಿದಿದ್ದೇನೆ ನಾನು. ಇಷ್ಟೆಲ್ಲ ಹೇಳುವ ನೀನು ಸ್ವಲ್ಪ ಸಮಯದಿಂದ ಇದ್ದದ್ದು ಎಲ್ಲಿ? ಸ್ವಲ್ಪ ಹೇಳು. ಅಲ್ಲಿ ಅಲ್ಲಿ ಜಲದೋ ಅಡಗಿ ಘೋಟ ಜಲದೋ 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 ಅಡಗೀಗ ಅಡಗಿಗ ಅಡಗಿಗ ಜಲದೋ ಜಲದೋ ಅಡಗಿಗ 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 ಜಲದೋ ಅಡಗಿಗ 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 ನೋಡಬೇಕು. ನೋಡು ಭೀಮ. ನೋಡಿ ಆಗಿದೆ. ಯಾವಾಗ? ಸ್ವಲ್ಪ ಸಮಯದ ಹಿಂದೆ. ಹೇಗೆ? ಈ ಸರೋವರದಲ್ಲಿ ಮುಳುಗಿದ್ದವನು ನನ್ನ ಕೂಗನ್ನ ಕೇಳಿ ಎದ್ದು ಬಂದೆ. ಏ ಸುಯೋಧನ, ಜಲದಲ್ಲಿ ಹೇಡಿಯಾಗಿ ಜಲಚರ ಪ್ರಾಣಿಯಂತೆ ಅಡಗಿ ಕುಳಿತವ ನೀನು. ಭಯದಿಂದ ಅಂತೂ ಬಿಡಲಾರೆವು ಎಂಬ ವಿಷಯವನ್ನು ತಿಳಿದು ಮೇಲೆ ಬಂದೆ. ಬಿಡ, ನಿನ್ನ ಪರಾಕ್ರಮ ಏನೆಂಬುದು ನನಗೂ ಗೊತ್ತಿದೆ. ಈಗಾಗಲೇ ನಿನ್ನ ತಮ್ಮಂದಿರ ಸಾವಿಗೆ ನಾನೇ ಕಾರಣಿಕ ಎಂಬುದನ್ನು ಮರೆಯಬೇಡ. ಹೌದು. ಈಗ ನಿನ್ನನ್ನು ಕೊಂದು ಕಳೆಯುವುದಕ್ಕೆ ನನಗೆ ಹೆಚ್ಚು ಸಮಯ ಬೇಡ. ಮತ್ತೆ ಕೆಲವೇ ಸಮಯ, ಏನು ನಿಮಿಷವೂ ಬೇಡ. ಅರೆ ನಿಮಿಷದಲ್ಲಿ ಕಣ್ಣು ಮುಚ್ಚಿ ಒಡೆಯುವುದರೊಳಗೆ ನಿನ್ನನ್ನು ಮುಗಿಸಿ ಬಿಡುತ್ತೇನೆ. ಅರ್ಧ ನಿಮಿಷದಲ್ಲಿ ಆಗ್ತದ? ಆಗುವುದಿಲ್ವಾ? ನನ್ನ ಕೊಲ್ಲುವುದಕ್ಕೆ ಗೆಲ್ಲುವುದಕ್ಕೆ ಆಗ್ತದ? ಯಾಕಾಗುವುದಿಲ್ಲ? ಅದಕ್ಕಲ್ಲ, ಇದಕ್ಕೆ. ಊಟದಲ್ಲಿ ನಿಪುಣ ಊಟದಲ್ಲಿ ನಿಪುಣ ಊಟದಲ್ಲಿ ನಿಪುಣ ಊಟದಲ್ಲಿ ನಿಪುಣ ಊಟದಲ್ಲಿ ಊಟದಲ್ಲಿ ನಿಪುಣ ಊಟದಲ್ಲಿ ನಿಪುಣ 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 ಎಂಬುದ ಬಲ್ಲೆ ಸಾಕು ಸಾಕು
ಮತ್ತೊಬ್ಬ ಹಾ ಎಲ್ಲಿ ಹೇಗೆ ಹ್ಮ್ ಚೆನ್ನಾಗಿ ಗೊತ್ತು. ಆಹಾ ಊಟದಲ್ಲಿ ನಿಪುಣ, ಹಾ ಬಹಳ ಬಲಿಷ್ಠ, ಮಹಾಬಲಿಷ್ಠರಾಗಿರುವ ಹಾ ಭಗರ ಸುಮಾರದ ಹ್ಮ್ ಆ ಕಾಲದಲ್ಲಿ ಹ್ಮ್ 12 ಗಡಿಗೆ ಅಕ್ಕಿ ಅನ್ನ, ಹ್ಮ್ ಕೊಪ್ಪರಿಗೆ ಪಾಯಸ, ಹಾ ಅದನ್ನು ಮುಗಿಸುವುದಕ್ಕೆ ಹ್ಮ್ ಅರ್ಧ ನಿಮಿಷ ಸಾಕಾಗಿಲ್ಲ. ಹ್ಮ್ ಕದಾ ಯುದ್ಧ ಪ್ರವೀಣ ಅಂತ ಹಾ ನನಗೆ ಗೆಲ್ಲುವುದಕ್ಕೆ ಹ್ಮ್ ಅರ್ಧ ನಿಮಿಷ ಸಾಕೇನೋ. ಹ್ಮ್ ಭೀಮ ಹಾ ನಿನ್ನ ಇಂದಿನ ಹಾರಾಟ, ಹ್ಮ್ ಕಿರುಚಾಟ, ಹ್ಮ್ ಬೊಬ್ಬಾಟ, ಹ್ಮ್ ಒಂದು ಜೂಜಾಟದಲ್ಲಿ ಏನಾಯ್ತು? ಒಂದು ಒಂದು ಶಕುನಿಯ ಕುಮಂತ್ರ ಒಂದು ಶಕುನಿಯ ಕುಮಂತ್ರ ಒಂದು ಶಕುನಿಯ ಕುಮಂತ್ರ 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 ಒಂದು ಶಕುನಿಯ ಕುಮಂತ್ರ 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 ಒಂದು ಶಕುನಿಯ ಕುಮಂತ್ರ ಕುಮಂತ್ರ ಕುಮಂತ್ರದಲ್ಲಿ ಕುಮಂತ್ರದಲ್ಲಿ ಗೆಲ್ಲಿದ ಫಲವೀಗ ಬಂದುದೈ ದುಶಾಸನ ಕೊಂದಾತ ಯಾರು ಕೊಂದಾತ ಯಾರು ನೀ ತಿಳಿಯೋ ಎಂದೆನಲು ಬಳಿಗೆಂದ ಗಾಂಧಾರಿಯೋ ಎಂದ ಗಾಂಧಾರಿಯಾತ್ಮಜನೋ ಏನಾಯಿತು ದ್ಯೂತ ಒಳ್ಳೆ ದ್ಯೂತ ಆಡಿ. ಹೇಗೆ ಹೇಗೆ ಮಾವ ಶಕುನಿಯನ್ನ ಇರಿಸಿಕೊಂಡು ಕಪಟತನದಿಂದ ದ್ಯೂತವನ್ನಾಡಿ ನಮ್ಮನ್ನ ಮೋಸದ ಬಲೆಗೆ ಸಿಲುಕಿಸಿ ಕಾಡಿಗಟ್ಟಿದವರು ನೀವು. ಒಂದಿನ ತಂತ್ರ ಕುತಂತ್ರವು ನಿಮ್ಮ ದುರಾಲೋಚನೆಯು ಇನ್ನೂ ನಡೆಯಲಾರದು. ಉಳಿದವರಿಗೆ ಶಿಕ್ಷೆ ಆಗಿದೆ. ಇದ್ದವ ನೀನೊಬ್ಬ. ನಿನ್ನ ತಮ್ಮ ದುಶ್ಯಾಸನ ಬಗೆದು ಮುಗಿಸಿದ ಆಡಿದ ಮಾತಿನ ಪ್ರಕಾರ ಉಳಿದವ ನೀನೊಬ್ಬ. ನಿನ್ನನ್ನು ನಾನೇ ಕೊಂದು ಕಳೆಯುತ್ತೇನೆ. ಭೀಮ, ಈ ಸುಯೋಧನ ಯಾಕೆ ಇಲ್ಲಿವರೆ ಬದುಕಿದ? ಯಾಕೆ? ನಿನ್ನ ವಿನಾಶಕ್ಕಾಗಿ. ಒಂದು ಸಮಯದಲ್ಲಿ ನನ್ನ ತಮ್ಮ ದುಶ್ಯಾಸನ ಬಗೆಯುವಾಗ ನೀನು ರಾಕ್ಷಸನಾಗಿದ್ದೆ, ಮನುಷ್ಯತ್ವನ್ನೇ ಮೀರಿ ನಿಂತಿದ್ದೆ. ಈಗ ನನ್ನನ್ನು ಮುಗಿಸುವುದಕ್ಕೆ ಮತ್ತೇನಾಗುತ್ತೀಯ? ಮೃತ್ಯು ಆಗುತ್ತೀಯ? ನಿನ್ನ ಉಚ್ಚಾಟನೆಗಾಗಿ ಮಹಾಶಕ್ತಿ ಧರ್ಮಜಾತಿ ಭಟೋತ್ತಮರ ಕರೆಕರೆದು ನುಡಿದನು ಮದದ ಮೂಡಿಯಲಿ. ಅತ್ಯಧಿಕ ಸಂತೋಷ. ನನ್ನ ಜೀವಮಾನದಲ್ಲಿ ಇಷ್ಟು ಸಂತೋಷ ಉಂಟಾದ್ದಿಲ್ಲ. ಬಿರುಗಾಳಿ ಹರಿತು ಹೊಡೆದಕ್ಕೆ ಹೆಮ್ಮರಂಬೂರಿ ಬಿದ್ದ ಹಾಗೆ ನನ್ನ ಗದಾಘಾತಕ್ಕೆ ತುತ್ತಾಗಿ ಭೀಮ ಬಿದ್ದ. ಅಲ್ಲ, ಬಿದ್ದು ಸತ್ತು ಮಣಗಚ್ಚೆ ಹೋದ. ಇವರಲ್ಲಿ ಹೋದ್ರು. ಗದ್ದಲ ಇಲ್ಲ, ಗಲಾಟೆ ಇಲ್ಲ. ನೋಡ
ಫಲಗುಣಾದಿಗಳು ನೋಡಿರಿ ಧರ್ಮಜ ಫಲಗುಣಾದಿಗಳು ಧರ್ಮಜ ನೋಡು ಫಲಗುಣ ನೋಡು ನಕುಲ ನೋಡು ಸಹದೇವ ನೋಡು ನೋಡಿರಿ 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 ಧರ್ಮಜ ಫಲಗುಣಾದಿಗಳು ರೂಢಿಯು ನೀಲಾಜ ಪಿತ್ತ ಚಂದಗಳು ರೂಢಿಯು ನೀಲಾಜ ಪಿತ್ತ 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 ಚಂದಗಳು 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 ನೋಡು ಧರ್ಮಜ ನೋಡು ಫಲಗುಣ ನೋಡು ನಕುಲ ನೋಡು ಸಹದೇವ ನೋಡು ನೋಡಿರಿ ಧರ್ಮಜ ಫಲಗುಣಾದಿಗಳು ನೋಡಿರಿ ಧರ್ಮಜ ನೋಡು ಫಲಗುಣ ನೋಡು ನಕುಲ ಸಹದೇವರೇ ನೋಡ ಬಂದಿರಿ ಪಾಂಡವ ಬಲ್ಲವರೇ ಬನ್ನಿ ಬನ್ನಿ ನೋಡಿ ಆನಂದ ಪಡೆಯಿರಿ ಕಥಾ ಯುದ್ಧದ ಈ ಕೋಲಾಹಲವನ್ನು ಈ ಆಟವನ್ನು ನೋಡಿ ಉತ್ಸಾಹ ಪಡೆಯಿರಿ ಬರಬೇಡಿ ಬರಬೇಡಿ ಇಲ್ಲಿ ಬರಬೇಡಿ ಸ್ಥಳಾವಕಾಶ ಇಲ್ಲ ಹಾಗಾಗಿ ಕೂತವರೆಲ್ಲ ಕೂತ್ಕೊಂಡೇ ನೋಡಿ ನಿಂತವ್ರು ನಿಂತ್ಕೊಂಡೇ ನೋಡಿ ಏನೋ ಮಾಡ್ತಾ ಇದ್ದೀರಲ್ಲ ಮಾಡುತ್ತಾ ನೋಡಿ ಒಟ್ಟಾರೆ ನೋಡಿ ಭೀಮ ಬಿದ್ದಿರುವ ಚಂದ ಕುರುಕ್ಷೇತ್ರ ದಾರಿಯಲ್ಲಿ ಎಷ್ಟು ಜನ ಬೀಳಲಿಲ್ಲ ಎಷ್ಟು ಜನ ಸಾಯಲಿಲ್ಲ ಅದು ನಮ್ಮ ಭೀಮ್ ಬಿದ್ದ ಎಷ್ಟು ಚಂದ ನೋಡಿ ಕಣ್ಣು ತುಂಬ್ತದೆ ಹೊಟ್ಟೆ ಬಾಕ ಮೇಲೆ ಕೆಳಗೆ ಏನೂ ಕಾಣುವುದಿಲ್ಲ ಗುಡಾರಂತ ದೊಡ್ಡ ಹೊಟ್ಟೆ ಮಾತ್ರ ಕಾಣ್ತದೆ ಬಿದ್ದಿರುವ ಚಂದ ನೋಡಿ ಭೀಮಾ ನೀನಂತೂ ಸತ್ತೋದೆ ನಿನ್ನ ಮಾತು ಸಾಗಿಲ್ವಲ್ಲ ನಿನ್ನ ಮಾನಿಗೀತ ಮುನ್ನಿನ ಭಾಷೆ ಗಪ್ಪ ತಯತ್ತದಿನ ಮಾನಿಗೀತ ಮುನ್ನಿನ ಭಾಷೆ ವ್ಯರ್ಥ ತನ್ನ ಮಾನಿಗೀತ ಮುನ್ನಿನ ಭಾಷೆ ವ್ಯರ್ಥ ತನ್ನ ಮಾನಿಗೀತ ಮುನ್ನಿನ ಭಾಷೆ ವ್ಯರ್ಥ ತನ್ನ ಮಾನಿಗೀತ ಮುನ್ನಿನ ಭಾಷೆ ವ್ಯರ್ಥ ಕನ್ನಡಿ ಗಂಟಾಯ್ತು ಇನ್ನು ತಾಳುವಲೆಂತು ಕನ್ನಡಿ ಗೊಂಟಾಯ್ತು ಗೊಂಟಾಯ್ತು ಇನ್ನು ತಾಳುವಲೆಂತು ಇನ್ನು ತಾಳುವ ಎಂತೋ ನೋಡಿರಿ ಧರ್ಮಜ ಫಲಗುಣಾದಿಗಳು ನೋಡಿರಿ ಭೀಮಾ ಪಾಂಚಾಲೆ ಬಂದಳು ಹೇಗೆ ಬಂದಳು ಒಲಿಯುತ್ತ ನಲಿಯುತ್ತ ಒಯ್ಯಾರ ಬೀಳುತ್ತ ತನ್ನ ಕಾಂತ್ಯನ ಚೆಲ್ಲುತ್ತ ಮುಗುಳನ್ನು ಹರಸುತ್ತ ಬಂದಳು. ನೀರು ಬಿದ್ದನ್ನು ಕಂಡು ಅವಳಲ್ಲಿ ಕುಸಿದು ಬಿದ್ದಳು. ತನ್ನ ಗಂಡ ಕೊಟ್ಟಿರುವ ಗಂಡು ಬಂದಿದ್ದೆ ಈಡೇರಿತು ಎನ್ನುವ ಸಂತೋಷ ಭರದಲ್ಲಿ ಬಂದು ಅವಳು ಪ್ರಜ್ಞಾವಸ್ಥೆಯಲ್ಲಿ ಇಲ್ಲ ಕೈ ಬಿಟ್ಟಿದ್ದಾಳೆ. ಏನಾಯ್ತು ಈಗ?
ಗಂಡು ಪ್ರತಿಜ್ಞೆ ಕನ್ನಡದಲ್ಲಿರುವಂತಹ ಗಂಟು ಎಲ್ಲಿವರೆಗೆ ಕನ್ನಡ ಇರುವಲ್ಲಿವರೆಗೆ ಸೊಪ್ಪರ ಸಾಮ್ರಾಜ್ಯ ಎಲ್ಲಿವರೆಗೆ ಸೊಪ್ಪ ಇರುವಲ್ಲಿವರೆಗೆ ಅದರ ಆಚೆ ಏನೂ ಇಲ್ಲ. ಅವಳ ಜೊತೆ ಒಂದು ಜಿಜ್ಞಾಸೆ. ಧರ್ಮಜ, ಪಾಂಡವರ ಮಾಂಗಲ್ಯ ಬಂಧನದ ಒಂದು ಎಳೆ ಹೊರದು ಬಿತ್ತಲ್ಲ, ಈಗ ಅವಳ ಗತಿ ಅದು ನಮಗೆ ಬೇಡ. ನಿಮ್ಮತ್ತ ವಿಚಾರವಂತರಿಗೆ ಬಿಡೋಣ. ಅರ್ಜುನ ಭೀಮನ ಕಂಡು ಕೆಟ್ಟದ ಭೀಮನ ಕಂಡು ಕೆಡುಕರಂತಿಗೆ ಇಂದು ಕೆಟ್ಟದ ಭೀಮನ ಕಂಡು ಕೆಡುಕರಂತಿಗೆ ಇಂದು ನೋಡು 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 ನೋಡಿರಿ ಧರ್ಮದ ಫಲಗುಣಾದಿಗಳು. ಅಣ್ಣ ಬಿದ್ದ ಎಂಬಲ್ಲಿಗೆ ರೋಷಾಂಕಿತರಾಗಿ ನನ್ನ ಮೇಲೆ ಬೀಳಬೇಕಾಗಿತ್ತು. ಬಿದ್ದೀಯ? ಅಲ್ಲ, ಅಲ್ಲಿ ಬಿದ್ದೀಯ, ಇಲ್ಲಿ ಬಿದ್ದೀಯ? ಎಲ್ಲಿ ಬಿದ್ದೆ? ಹೋ, ಗೊತ್ತಾಯಿತು. ಕತ್ತಲೆಯಲ್ಲಿ ನೀನು ಬಿದ್ದೆ. ಪಾಂಡವರ ಜೀವನದ ಕಾರ್ಕತ್ತಲೆ ಈಗ ಮುಸುಕಿದ್ದು. ಅದನ್ನು ಹುಡುಕಾಡುವುದಕ್ಕೆ ಹೋಗಿ ಜಾರಿ ಬಿದ್ದೀಯ. ಅರ್ಜುನ, ಅಣ್ಣ ಬಿದ್ದ ಎಂಬಲ್ಲಿಗೆ ಬರಬೇಕಾಗಿತ್ತು. ಹಿಡಿ ಗಾಂಡೀವ ಧನಸ್ಸು, ತೊರು ಪಾಶುಪತ ಸರ, ಕಡಿ ನನ್ನ ಕಂಠವನ್ನು. ಹೇ, ಕೇಟುಕರಾಗಿ ನೋಡ್ತಾ ಇದ್ದಾರೆ ಸಹ. ಇನ್ನಿಬ್ಬಿದ್ದಾನೆ. ನಕುಲ ಸಗದೇವರೆಲ್ಲ ಚಕಿತರಾಗಿಗಳು. ದಿತ್ತೋಂತ ತತ್ತೋಂತ ದಿತ್ತೋಂತ ದಿಂ ತರಗಡು ದಿತ್ತೋಂತ ತತ್ತೋಂತ ತೋಂತ ದಿಂ ತಾದಿಂ ತಾತೈ ತಾದಿಂ ತರಗಡು ದಿನ್ನಂ. ನಕುಲ ಸಗದೇವರೆಲ್ಲ ಚಕಿತರಾಗಿಗಳೆಲ್ಲ ಚಕಿತ ಚಕಿತ ಚಕಿತರಾಗಿಗರೆಲ್ಲ ಯುಕುತಿ ಇನ್ಯಾನು ಮುಂದೆ ಪ್ರಕಟಿಸಿ ಎನ್ನೋಳಿಂದ ಯುಕುತಿ ಇನ್ಯಾನೋ ಯುಕುತಿ ಇನ್ನೇನು ಮುಂದೆ ಪ್ರಕಟಿಸಿ ಎನ್ನೋಳಿಂದ. ನಕುಲ ಸಹದೇವ್ ಚಕಿತರಾಗಿದ್ದಾರೆ. ಭಯ ಮುದ್ರೆ, ಆಶ್ಚರ್ಯ ಮುದ್ರೆ. ಶತಕದ ಪ್ರಾಣಿಯಾದ ಭೀಮನ ಬಿದ್ದ ತಮ್ಮಗ ತಿನ್ನೇನು ಎಂದು ಜರುತ್ತಾ ಇದ್ದಾರೆ. ನಕುಲ, ನೋಡು ನಿನ್ನ ಅಣ್ಣನ ಕತೆ. ಸಹದೇವ, ನಿನ್ನ ಅಣ್ಣ ಭವಿಷ್ಯ ಮುಗಿಯಿತಾ? ಲೋಕದ ಭವಿಷ್ಯವನ್ನು ತಿಳಿದು ಅಳೆದು ಹೇಳಬಲ್ಲ ಯೋಗ್ಯತಾ ಗುಣ ನಿನಗಿದೆಯಲ್ಲ. ಯಾರ್ಯಾರ ಭವಿಷ್ಯ ಹೇಗೆ? ಬಿಡು. ನಿಷ್ಕಾರಣವಾಗಿ ಪಾಂಡವರು ಜರಿಯುತ್ತಾ ಇದ್ದೇನೆ, ಹೀಯಾಸುತ್ತಾ ಇದ್ದೇನೆ. ಪ್ರಾಮಾಣಿಕವಾಗಿ ಇವರೆಲ್ಲ ಹೀಯಾಸುವಿಕೆ ಪಾತ್ರರಲ್ಲ. ಧರ್ಮರಾಯ ಒಳ್ಳೆಯ ಸಂಭಾವಿತ ಸಾಧು ಸಜ್ಜನಶೀಲ. ಇನ್ನು ಅರ್ಜುನನ ಕುಸಾದೇವಾದಿಗಳು ಅಣ್ಣ ಹಾಕಿದ ಗೆರೆ ದಾಟುವರಲ್ಲ. ಭೀಮ ಹುಂಬ ಹಾರೋ ಭೀಮ ಹಾರಿದ, ಸಾಧ್ಯಾದ್ರೆ ಏಳೋ ಭೀಮ ಎದ್ದ, ಅದರಲ್ಲೇ ಮುಳುಗಿದ. ಹಾಗಾದ್ರೆ ಯಾರು ಇದ್ದಾರೆ? ಮಹಾನುಭಾವ, ದೊಡ್ಡವ. ಕಪಟ ನಾಟಕ ರಂಗ ತಾಗಿಟ ತಕ ತರಿ ಕಿಟ ಕಿಟ ತಕ ತಾಪೈತ ಕಪಟ
ನಾಟಕ ರಂಗ ನಾಟಕ ರಂಗ ರಂಗ ಓ ರಂಗ ನಾಟಕ ರಂಗ ನಾಟಕ ರಂಗ ಗೋಪೀತ ಏನು ನಿನ್ನಂಗ ಗೋಪೀತ ಏನೋ ನಿನ್ನಂಗ ಕಪಟ ನಾಟಕ ರಂಗ ಗುಪಿತವೇನೋ ನಿನ್ನಂಗ ನೀ ಪೂರ್ಣ ಭೀಮನ ನೋಡು ನೀ ಪೂರ್ಣ ಭೀಮನ ನೋಡು ಚಪಲತ್ವದಿ ಮಾತಾಡು ಚಪಲತ್ವದಿ ಮಾತಾಡು ಆ ನಿಪುಣ ಭೀಮನ ನೋಡು ಚಪಲತ್ವದಿ ಮಾತಾಡು ನಿಪುಣ ವಿಮಾನ ನೋಡು ಚಪಲತ್ವದಿ ಮಾತಾಡು ಆ, ಕಪಟ ನಾಟಕ ರಂಗ ಗುಪಿತ ಏನೋ ನಿನ್ನಂಗ ನಿಪುಣ ಭೀಮನ ನೋಡು ಚಪಲತ್ವದಿ ಮಾತಾಡು ನಿಪುಣ ಭೀಮನ ನೋಡು ಚಪಲತ್ವದಿ ಮಾತಾಡು 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 ರಂಗ ಕುಪಿತ ಏನೋ ನಿನ್ನಂಗ ಚಪಲತ್ವದಿ ಮಾತಾಡು ನಿಪುಣ ಭೀಮನ ನೋಡು ಚಪಲತ್ವದಿ ಮಾತಾಡು ರಂಗ ನಿಪುಣ ಭೀಮನ ನೋಡು ಚಪಲತ್ವದಿ ಮಾತಾಡು ಮಾತಾಡು ರಂಗ ಕಪಟ ನಾಟಕ ರಂಗ ಕುಪಿತ ಏನೋ ನಿನ್ನಂಗ ರಂಗ ಕಪಟ ನಾಟಕ ರಂಗ ನಾಟಕ ಎನ್ನುವುದೇ ಕಪಟ. ಆ ಕಪಟ ನಾಟಕದಲ್ಲಿ ನಿನ್ನಷ್ಟು ಕಪಟ ಮಾಡುವವರು ಈ ಲೋಕತ್ತಾ ಇದ್ದೀರಿ, ಮತ್ತೊಬ್ರು ಕಾಣುವ ಹಾಗಿಲ್ಲ. ಹೌದೇ ಕೃಷ್ಣ, ನಿನ್ನ ಅಂಗ ಅಂತರಂಗ ಏನೆಂಬುದು ಚೆನ್ನಾಗಿ ಗೊತ್ತು. ಪ್ರಭು, ನೀನು ಏನು ಮಾಡ್ತೀಯ? ನಾಲ್ಕು ಮಾತಾಡು, ಆಮೇಲೆ ಪಾಂಡವ ಸಮಾಧಾನ ನೀಡು. ನೀನು ವರಾವತಿಗೆ ಹೋಗು. ನೀನು ಜಾರೇ ಬಿಡ್ತೀಯ, ರುಕ್ಮಿಣಿಯ ಮನೆಗೆ, ಸತ್ಯಭಾಮ ದೇವಿಯ ಮನೆಗೆ ಹೋಗ್ತೀಯ. ಕೃಷ್ಣ, ಹೇಳು ಪ್ರಾಮಾಣಿಕವಾಗಿ, ಇದು ನಾಟಕವೇ? ನಾಟಕದ ಅಂಕದ ಕೊನೆಗೆ ಪಡೆದೇ ಭೀಮನ್ನು ಪಡೆದು ಕೆಳಬಿತ್ತು. ಈ ಸಮಯದಲ್ಲಿ ಹೇಳು, ಈಗ ಮತ್ತೆ ಎಬ್ಬಿಸುತ್ತೀಯ? ಕೃಷ್ಣ, ವಿನೋದ ಮಾಡಿದೆ,
ಮಣ್ಣು ತಿಂದ ಬಾಯಲ್ಲಿ ಬ್ರಹ್ಮಾಂಡ ತೊಡಿದ ಅಗಾಧ ಮಹಿಮನಿ. ನಿನ್ನ ಮಹಿಮಾ ವಿಶೇಷತೆಯನ್ನು ತಿಳಿಯಬಲ್ಲ ಶಕ್ತಿ ಕೇವಲ ಮನುಷ್ಯನಾಗಿರುವ ನನಗೇನು, ನಾರದಂತಹ ಮಹಾನುಭಾವರಿಗೂ ಗೋಚರ ಅಲ್ಲದ ಅದ್ಭುತ ಶಕ್ತಿನಲ್ಲದ ಇದೆ ಎಂಬುದು ನನಗೆ ಗೊತ್ತು. ಪ್ರಭೋ, ಅಂದು ಸಂಧಾನಕ್ಕಾಗಿ ಬಂದೆ, ನನ್ನ ಹೊಗಳಿದೆ, ಎಲ್ಲವ ಪಾತಕ್ಕೆ ಬರಿದೇ ಸಾಯದಿರಿ. ಪಾತಕಿಗಳಾದವರು ಪ್ರಪಂಚ ಬದುಕುವುದಿಲ್ಲ ಎನ್ನುವುದಕ್ಕೆ ಅನೇಕ ಉದಾಹರಣೆ ಇದೆ. ಆ ಹಿರಣ್ಯಕಶಿಪು ಪ್ರಹ್ಲಾದನ ತಂದೆ ಬದುಕಿದ್ದೇನೆ ಪ್ರಪಂಚದಲ್ಲಿ ಇಲ್ಲ. ಬಲಿರಾಯ ಮೇಲೆ ಬದುಕಿಲ್ಲ, ಕೆಳಗೆ ಬದುಕಿದ ಸುತ್ತಳದಲ್ಲಿ. ಇನ್ನು ರಾಮನ ಕುಂಭಕರ್ಣರು ಬದುಕಿದರೆ ಬದುಕಲಿಲ್ಲ, ಕಂಸಾದಿ ಮುಖ್ಯರು ಬದುಕಿದರೆ ಬದುಕಲಿಲ್ಲ. ಹಾಗಾದರೆ ಪಾತಕಿಯ ಅಂತ ನನಗೆ ಅವಸಾನ ಸನ್ನಿಹಿತವಾಯಿತು ಎನ್ನುವುದಕ್ಕೆ ಅನುಮಾನ ಇಲ್ಲ. ಪ್ರಭೋ, ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಹೇಳು, ಈ ಚಕ್ರೇಶ್ವರ ಪದವಿ ನಾನು ಬೇಕೆ? ಯಾರಿಗಾಗಿ ಬದುಕಬೇಕು, ಯಾವುದಕ್ಕಾಗಿ ಬದುಕಬೇಕು? ನನ್ನ ಮಕ್ಕಳ ಹೆಣದ ಮೇಲೆ ಈ ಸಾಮ್ರಾಜ್ಯವನ್ನು ಕಟ್ಟಿರಿಸಬೇಕೆ? ನನ್ನ ಅನುಜಾತನ ಹೆಣ್ಣಿನ ಭಾಗ್ಯದ ಓಲೆಯ ಮೇಲೆ ಸಾಮ್ರಾಜ್ಯವನ್ನು ಕಟ್ಟಿರಿಸಬೇಕೆ? ಪ್ರಭೋ, ಯಾವುದು ಬೇಡ. ಬಹಿರಂಗವಾಗಿ ಕಟ್ಟ ವಿರೋಧಿ ನಿನಗೆ ಅಂತರದಿಂದ ಇಂದಿರೇಶ ಮುಕುಂದಲಾಲಿಸು ಜೀವಾಯು ಸುತನುಸಿರಿಂದು ಪಸರಿಸು ಬಂದ ತೋರಿಸು. ಇಂದಿರೇಶ ಮುಕುಂದಲಾಲಿಸು. ಧರ್ಮಶ್ರೇಷ್ಠ, ಇಲ್ಲಿಯವರೆಗೆ ನಮಗೆ ಬಂದಿರಬಹುದಾದ ಸಂಕಟಗಳನ್ನೆಲ್ಲ ನಿನ್ನ ದಯದಿಂದ ನಾವು ಉತ್ತರಿಸಿದ್ದೇವೆ. ಸರಿ, ಆದರೆ ಈಗ ನಡೆದದ್ದನ್ನು ನೋಡಿದ್ಯಾ ಸ್ವಾಮಿ? ಶತಗಜತ್ರಾಣಿ ಎನಿಸಿಕೊಂಡಿರುವ ಭೀಮಸೇನ ನಡೆದಂತಹ ಹೋರಾಟದಲ್ಲಿ ಧರಾಶಾಹಿಯಾಗಿದ್ದಾನೆ. ಅದು ಸುಯೋಧನ ವಿಜಯದ ಉನ್ಮಾದತೆಯಲ್ಲಿ ಅಟ್ಟಹಾಸದಿಂದ ಕುಣಿದಾಡ್ತಾ ಇದ್ದಾನೆ. ಮುಂದೆ ಏನು ದಾರಿ ಸ್ವಾಮಿ? ಮುಂದೆ ಧರ್ಮರಾಜ ಯೋಚಿಸಬೇಕಾದ್ದಿಲ್ಲ. ಭೀಮಸೇನ ಬಿದ್ದಿದ್ದಾನೆ ಎಂದ ಮಾತ್ರಕ್ಕೆ ಆತ ಸತ್ತಿದ್ದಾನೆ ಎನ್ನುವುದು ಅರ್ಥ ಅಲ್ಲ. ಅದೇ ಹೌದು ಅಂತಾದ್ರೆ ಲೋಕದಲ್ಲಿ ಎಷ್ಟು ಜನ ಬಿದ್ದುಕೊಂಡಿರುವುದಿಲ್ಲ, ಅವರೆಲ್ಲ ಸತ್ತಿದ್ದಾರೆ ಅಂತ ಅರ್ಥವೋ? ಕ್ಷಣಕಾಲ ಮೂರ್ಛಾಗತನಾಗಿದ್ದಾನೆ. ಯಾಕೆ? ಆ ಕೌರವನ ಗದಾಘಾತ ಇವನ ಶಿರದ ಮೇಲಾದ ಕಾರಣ. ಇದು ಮೂರ್ಛಾಗತನಾದಂತಹ ಭೀಮ ಏಳುವ ಚಂದವನ್ನು ನೋಡು, ಜೊತೆಗೆ ಇಷ್ಟೊತ್ತಿನವರೆಗೆ ಹಾರಾಟ ಮಾಡಿದ ಕೌರವ ಬೀಳುವ ಅಂದವನ್ನು ನೋಡು. ನೋಡು ನೋಡು ನೋಡು. ಭೀಮಸೇನ ಭವರದಲ್ಲಿ ಸೋತವನ ಎಂದು ನೀನೇ ಪರಿಯ ಭವನಗೊಳಿಸುವರೇನು ತಮ್ಮ. ಅವನೇ ಬುದ್ಧಿಲೋಕ ಮಾನ್ಯ ನಿವನೈಸ ಪಾರ್ಥಿವ ರತ್ನ ವಂಶವಲ್ಲ ತಮ್ಮ. ಅದು ಸುಯೋಧನ ಬಿದ್ದಿದ್ದಾನೆ. ಆತನ ಮೇಲಿನ ದ್ವೇಷದಿಂದಾಗಿ ಮತ್ತೆ ಆತನನ್ನ ತುಳಿಯುವುದಕ್ಕೂ ಇನ್ಯಾವುದೋ ಕೃತ್ಯಕ್ಕೆ ಮುಂದಾಗಬಾರದು. ಯಾಕೆಂದ್ರೆ ಆತ ಧರಿಸಿದ ಮಣಿ ಮುಕಟವನ್ನ ನಾಳೆ ದಿನ ನಾವು ಧರಿಸಬೇಕಲ್ಲ. ಸರಿ, ಆ ಕಾರಣದಿಂದಾಗಿ ನೋಡಿದ್ಯಾ, ಕಿರೀಟಕ್ಕೆ ತುಳಿಬೇಡ ಅಂತ ಹೇಳ್ತಾ ಇದ್ದಾನೆ. ಬಿಡು, ಏನೇ ಇದ್ರು ಕೌರವನ ವಧೆ ಇಲ್ಲಿಗಾಯಿತು, ಗದಾಯುದ್ಧ ಇಲ್ಲಿಗೆ ಮುಗಿಯಿತು. 18ನೇ ದಿವಸ ಮುಕ್ತಾಯವಾಗ್ತಾ ಬಂತು. ಈ ಹೊತ್ತಿನ ರಾತ್ರಿಯನ್ನ ನಾವು ನೇರವಾಗಿ ಓಘವತಿ ತೀರಕ್ಕೆ ಹೋಗಿ ಕಳೆಯೋಣ. ನಾಳಿನ ಕಾರ್ಯಕ್ರಮ ಹೇಗೆ ಎನ್ನುವುದನ್ನು ನಾನು ನಿರ್ದೇಶಿಸ್ತೇನೆ. ಆ ರೀತಿ ವ್ಯವಹರಿಸಿದ್ರಾಯ್ತು.